ವೆಲ್ಕಮ್ ಟು ನನ್ನ ಚಾನೆಲ್. ನೋಡಿ ಫ್ರೆಂಡ್ಸ್, ನಾನಿವತ್ತು ಮೂಲಂಗಿ ನೋಡಿ, ಮೂಲಂಗಿ ನಮ್ಮ ಗಾರ್ಡನಲ್ಲಿ ಮೂಲಂಗಿ ಹಾಕಿ ಬಂದಿದೆ ಈ ಸಲ. ಇದರದ್ದೊಂದು ದಾಲ್ ಮಾಡಿ ತೋರಿಸ್ತೆ ಫ್ರೆಂಡ್ಸ್. ಇದು ಎಳತ್ತು ಒಂದು 4 ಎಲೆ ಕೊಯ್ಕೊಂತ ಇದ್ದೆ ನೋಡಿ. ಒಂದು ಎಳತ್ತು ಕೊಯ್ಯುವ ಒಂದು 4 ನಮ್ಮ ಬೆನಿಫಿಟ್ಸ್ ಎಲ್ಲ ತುಂಬ ಇರುತ್ತೆ. ಮೂಲಂಗಿ ಹಾಗೆ ಮೂಲಂಗಿ ಎಲೆಯಲ್ಲಿ ಸಹ ಹಾಗೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೆಳೆದ ಮೇಲೆ ಹಾಕೋದಿಲ್ಲ, ಈಗ ಎಳತ್ತಿತ್ತಲ್ಲ, ಹಾಗಾಗಿ ಮಾಡ್ಬೋದು. ಈಗ ಇಲ್ಲಿ ಆತ ಬಂತು, ಮೂಲಂಗಿ ಸಹ ತೆಗಿಬೋದು ಇನ್ನೊಂದು 4 ದಿವಸದಲ್ಲಿ. ಈಗ ಅದಕ್ಕೆ ಎಳತ್ತಿರುವಾಗ ಇದರದ್ದೊಂದು ದಾಲ್ ಮಾಡಿಬಿಡುವ ಹೇಳಿ ಹೊರಟಿದೆ. ಸೌತೆಕಾಯಿ ಎಲ್ಲ ಹೂ ಬಿಟ್ಟಿದೆ ನೋಡಿ. ಇನ್ನು ಸ್ವಲ್ಪ 10 ದಿವಸ ಆಗ್ಬೋದು. ಮೂಲಂಗಿ, ಮೆಣಸಿನ ಗಿಡ, ಇಲ್ಲೆಲ್ಲ ಮೆಣಸಿನ ಗಿಡ, ಇಲ್ಲೆಲ್ಲ ಮೆಣಸಿನ ಫ್ರೆಂಡ್ಸ್. ಕರಿ ಕಸ ನೋಡಿ, ಇದು ಅಷ್ಟು ಲ್ಯಾಕ್ ಫ್ರೆಂಡ್ಸ್, ತುರ್ಸೋದೇ ಇಲ್ಲ ಇದು. ಈ ದಡಿ ಹುಳಿ ಸಹ ಅಷ್ಟು ಒಳ್ಳೇದು ನಮ್ಗೆ ಆರೋಗ್ಯಕ್ಕೆ. ಇನ್ನೊಂದು 2 ದಿವಸ ಹೋದರೆ ನಮ್ಗೆ ಹುಳಿ ಸಾಕು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಫಸ್ಟ್ ಟೈಮ್ ಹಾಕಿದ್ರಿ ಇವರು ಕ್ಯಾರೆಟ್. ಎಂತಾಕು ನೋಡ್ಬೇಕೀಗ, ಎಲ್ಲ ಗಿಡ ಬಂದಿದೆ. ಇದು ಎಂತಾಕು ನೋಡಬೇಕು ಫ್ರೆಂಡ್ಸ್. ಪಾಲಕ್ ಸೊಪ್ಪು ಇನ್ನು ಅಡುಗೆಗೆ ಸಹ ರೆಡಿ ಆಗಿದೆ. ಅದು ಸಹ 3-4 ದಿನ ಆಯ್ತು ಈ ಕರು ಹುಟ್ಟಿ. ಭಾರಿ ಜೋರಿತ್ತಿದ್ದು ಹೆಣ್ಣು ಕರು. ಸಣ್ಣ ಕತ್ತರಿಸ್ಕೊಂಡು ಬರ್ತೇ ನೋಡಿ ಫ್ರೆಂಡ್ಸ್. ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡು ಬಂದುಬಿಟ್ಟೆ. ಒಂದು ಟೊಮೆಟೊ, 1 ಬೌಲ್ ಟೊಮೆಟೊ ಕತ್ತರಿಸಿ ಇಟ್ಕೊಂಡಿದೆ ನೋಡಿ. 2 ನೀರುಳ್ಳಿ, ಹಸಿಮೆಣಸು, ಶುಂಠಿ, ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೇವೆ ಫ್ರೆಂಡ್ಸ್. ಹಾಕೊಂಡು ಬಿಡುವ ನೋಡಿ ಫ್ರೆಂಡ್ಸ್. 2 ಚಮಚ ತುಪ್ಪ ಹಾಕೊಂಬ ನೋಡಿ. 1 ತುಂಡು ಚಕ್ಕೆ, 1 ಏಲಕ್ಕಿ, ಅರ್ಧಿಕ ಮಸಾಲೆ ಹಾಕೊಂಡ ಚೂರು ಪರಿಮಳ ಬರುವಷ್ಟು ರೋಸ್ಟ್ ಮಾಡ್ಕೊಂಬರ್ತೆ. ಹಸಿ ವಾಸನೆ ಹೋಗುವಷ್ಟು. ತಕ್ಕಷ್ಟು ಉಪ್ಪು ಹಾಕೊಂಬ, ಅರಿಶಿನ ಹಾಕೊಂಬ, ಮೆಣಸುಳಿ ಹಾಕೊಂಬ. ಹೆಚ್ಚು ಬೇಡ, ನಾವು ಹಸಿ ಮೆಣಸು ಹಾಕೊಂಡೇವಲ್ಲ, ಸ್ವಲ್ಪ ಕರಿಮೆಣಸು ತಕ್ಕ ಮೆಣಸು ನೋಡಿ. ನೋಡಿ ಫ್ರೆಂಡ್ಸ್, ಕತ್ತರಿಸಿದ ಟೊಮೆಟೊ ನೋಡಿ. ಪರಿಮಳ ಬರ್ತಾ ಇತ್ತು ಈಗ ನೋಡಿ. ಪಸೆ ಬಿಡ್ತಾ ಇತ್ತು, ಇಷ್ಟೊತ್ತು ಹುರ್ಕೊಳಿತ್ತು ಪರಿಮಳ ಬರ್ತಾವಾಗ ನೋಡಿ. ಟೊಮೆಟೊ ಹಾಕೊಂಬ, ಟೊಮೆಟೊನ ಚೂರು ಬೇಯಿಸ್ಕೊಂಬ ಸಾಫ್ಟ್ ಆಗುವಷ್ಟು ಫ್ರೆಂಡ್ಸ್. ಇದು ಹೆಸರು ಕಾಳು ಬೇಯಿಸಿ ಇಟ್ಕೊಂಡಿದ್ದೆ ನಾನು. ಹೆಸರು ಕಾಳು ನೆನೆಸಿಟ್ಕೊಂಡ್ರೆ ಅದು ಮತ್ತೆ ಸೊಪ್ಪು ಒಟ್ಟಿಗೆ ಬೇಯಿಸ್ಲಕ್ಕೆ ಫ್ರೆಂಡ್ಸ್. ನಾನು ಬೇಯಿಸಲಿಲ್ಲ, ಹಾಗೆ ನೆನೆಸಲಿಲ್ಲ, ಹಾಗೆ ಬೇಯಿಸ್ಕೊಂಡದ್ದು. ಅದು ಈಗ ಹೆಸರು ಕಾಳು ಬೇರೆ ಬೇಯಿಸ್ಕೊಂಡಿದೆ, ಈ ಲೀವ್ಸ್ ಬೇರೆ ಬೇಯಿಸ್ಕೊಂಡಿದೆ, ಮೂಲಂಗಿ ಲೀವ್ಸ್. ನೋಡಿ ಫ್ರೆಂಡ್ಸ್, ಬೇಳೆ ಕೊತ್ತಂಬರಿ ಸೊಪ್ಪು ಹಾಕಂತ ಇದ್ದೆ. ಮಿಕ್ಸಿ ತೊಳೆದ ನೀರು ಸಹ ಹಾಕೊಂಡ್ಬಿಡುವ. ಮೂಲಂಗಿ ಲೀವ್ಸ್ ದಾಲ್ ರೆಡಿಯಾಗಿದೆ. ಸರಿ ಕೊಡಿ ಬಂದರೆ ಸರಿ. ನಮಗೆ ಚಪಾತಿಗೆ ಊಟಕ್ಕೆ ಸಹ ಲಾಯಕ್ ಆಗುತ್ತೆ ಫ್ರೆಂಡ್ಸ್. ಇದು ಅನ್ನಕ್ಕೆ ಸಹ ಹೈ ಕ್ಲಾಸ್ ಆಗುತ್ತೆ, ಚಪಾತಿ ಪೂರಿಗೆ ಸಹ ಹೈ ಕ್ಲಾಸ್ ಆಗುತ್ತೆ. ಮತ್ತು ನಮಗೆ ಮೂಲಂಗಿ ಲೀವ್ಸ್ ತುಂಬ ಪ್ರಯೋಜನ ಫ್ರೆಂಡ್ಸ್ ನಮ್ಮ ಆರೋಗ್ಯಕ್ಕೆ. ಕೊಡಿ ಬಂದ ಕೂಡಲೇ ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಂಬ. ಲಾಸ್ಟ್ಗೆ ಚೂರು ಲಿಂಬೆಣ್ಣೆ ಹಾಕೊಂಬ, ಟ್ರಾನ್ಸ್ಫರ್ ಮಾಡ್ಕೊಂಬ. ಫ್ರೆಂಡ್ಸ್, ರುಚಿಯಾದ ಮೂಲಂಗಿ ಸೊಪ್ಪಿನ ದಾಲ್ ರೆಡಿಯಾಗಿದೆ. ಸೊಪ್ಪಿನ ಪ್ರಯೋಜನಗಳಂದರೆ ನಮಗೆ ಶುಗರ್ ಇದ್ದವರಿಗೆ ಕಂಟ್ರೋಲ್ ಮಾಡುತ್ತೆ. ಇದರಲ್ಲಿ ಮೆಗ್ನೀಷಿಯಮ್, ಕ್ಯಾಲ್ಶಿಯಂ, ರಂಜಿಕ ಅಂತ ಒಂದು ಒಳ್ಳೆ ವಿಟಮಿನ್ಸ್ ಉಂಟು ಫ್ರೆಂಡ್ಸ್. ಮತ್ತು ನಮಗೆ ಜಾಂಡೀಸ್ ಸಹ ಈ ಸೊಪ್ಪು ಅಷ್ಟು ಒಳ್ಳೆಯದು ಫ್ರೆಂಡ್ಸ್. ಮತ್ತು ಎಲ್ಲಕ್ಕಿಂತ ಹೆಚ್ಚು ನಮ್ಮ ಸ್ಕಿನ್ನಿಗೆ ಅಷ್ಟು ಒಳ್ಳೆಯದು ಈ ಸೊಪ್ಪು. ಮೋಷನಿಗೆ ಸಹ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇಷ್ಟು ಒಳ್ಳೆಯ ಸೊಪ್ಪು ನಮಗೆ ಮೂಲಂಗಿ ಬೆಳೆಸುವಾಗ ಅದರ ಸೊಪ್ಪು ನಾವು ವೇಸ್ಟ್ ಮಾಡಿದೆ ಇಂಥದ್ದು ಮಾಡ್ಕೊಂಡು ಬಿಟ್ಟರೆ ನಮಗೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್. ಊಟಕ್ಕಾಗಲಿ, ಚಪಾತಿಗಾಗಲಿ, ಪೂರಿಕಾಗಲಿ ಎಲ್ಲದಕ್ಕೂ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್. ಹಂಗೆ ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಬಿಡಲೇಬೇಡಿ. ಥ್ಯಾಂಕ್ ಯು.